ನಮಸ್ಕಾರ. ಬನ್ನಿ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ಈಗ ನಾನು ನಿಮ್ಮನ್ನು ಮೊನ್ನೆ ಬಾಳೆ ಪ್ಲಾಟ್ದ ಬಗ್ಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಇದರಲ್ಲಿ ಯಾವ ರೀತಿ ಗೊನೆಗಳಿಗೆ ಯಾವ ಔಷಧಿಯನ್ನು ಸ್ಪ್ರೇ ಮಾಡಬೇಕು, ಕಾಯಿಗಳು ಬೇಗ ದಪ್ಪವಾಗಿ ಒಂದು ಮಾರ್ಕೆಟ್ಗೆ ಬರೋ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. 052-34 ಗೊಬ್ಬರ ಮತ್ತು ನವರಸ್ ಬನಾನಾ ಸೇರಿಸಿ ನಾವು ಮೊದಲನೇ ಫಸ್ಟ್ ಸ್ಪ್ರೇಯನ್ನು ತೆಗೆದುಕೊಂಡಿದ್ವಿ. ಹಾಗೆ ಕೆಲವೊಂದು ಗೊನೆಗಳಿಗೆ ನಾವು ಇನ್ನೂ ಚಿಕ್ಕವಿರೋ ಕಾರಣದಿಂದ ಅವಕ್ಕೆ ಇನ್ನೂ ಸ್ಪ್ರೇ ಮಾಡಿದ್ದಿಲ್ಲ ಗೆಳೆಯರೆ. ಒಂದು ತಿಂಗಳ ಹಿಡಿದುಕೊಂಡು ಆದಂಥ ಒಂದು ಗೊನೆಗಳಿಗೆ ನಾವು ಸ್ಪ್ರೇಯನ್ನು ಮಾಡ್ತಾ ಬಂದಿದ್ವಿ. ತಿಂಗಳ ಹಿಂದುಗಡೆ ಇರ್ತಕ್ಕಂಥ ಒಂದು ಗೊನೆಗಳಿಗೆ ನಾವಿನ್ನೂ ಸ್ಪ್ರೇ ಮಾಡಿದ್ದಿಲ್ಲ ಗೆಳೆಯರೆ. ಅವು ಆ ಸ್ಪ್ರೇ ಮಾಡಿದಂಥ ಗೊನೆಗಳನ್ನು ನಾವೀಗ ನೋಡ್ತಾ ಹೋಗೋಣ. ಯಾವ ರೀತಿ ಗೊನೆಗಳು ಬಂದಿದ್ದಾವೆ, ಕಾಯಿ ಸೈಜ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಈಗ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಹಾಗೆ ಹೋಗೋಣ. ನೀವು ನೋಡ್ಬೋದು, ಇವು 1ನೇ ಸ್ಪ್ರೇ ಆದ ನಂತರ 2ನೇ ಸ್ಪ್ರೇ ಹೊಡೆದು ಈಗ 4-5 ದಿನಗಳಾಯಿತು. ನೀವು ನೋಡ್ಬೋದು ಯಾವ ರೀತಿ ಗೊನೆ ಬಂದಿದೆ ಅನ್ನೋದನ್ನು. ಗಿಡವು ಕೂಡ ಯಾವ ರೀತಿ ಬಾಗಿದೆ. 2ನೇ ಸ್ಪ್ರೇ ಕೂಡ ನವರಸ್ ಬನಾನಾ ಮತ್ತು 052-34 ತೆಗೆದುಕೊಳ್ಬೇಕು ಗೆಳೆಯರೆ. ಇದರಲ್ಲಿ ಯಾವ ಬೇರೆ ಚೇಂಜಸ್ಸು ಇಲ್ಲ. ಈ ರೀತಿಯಾಗಿ ಗೊನೆಗಳು ಬಂದಿದ್ದಾವೆ ಗೆಳೆಯರೆ. 2ನೇ ಸ್ಪ್ರೇ ಆಗಿ ಒಂದು 4-5 ದಿನ ಆಗಿ ಈಗ ಗೊನೆಗಳು ಈ ರೀತಿ ಇವೆ, ನೋಡ್ಬೋದು. ಈಗ ಈ ಬಾಳೆ ಗಿಡಗಳಿಗೆ ಈಗ ಕಾಯಿಯ ಒಂದು ಶೈನಿಂಗು ಮತ್ತು ದಪ್ಪವಾಗೋದಕ್ಕೆ ಈ ಸ್ಪ್ರೇನು ಮಾಡಲಾಗಿದೆ. ಹಾಗೆ ತಳದಲ್ಲಿ 12-16 ಅಂದರೆ 12-32-16 ಗೊಬ್ಬರ, ಅದರ ಜೊತೆಗೆ ಪೊಟ್ಯಾಷ್ ಕೂಡಿಸಿ ಇದರ ಈಗ ಬುಡಕ್ಕೆ ಕೊಡಲಾಗಿದೆ ಗೆಳೆಯರೆ. ಯಾಕಂದರೆ ಈಗ ಪೊಟ್ಯಾಷ್ ಅವಶ್ಯಕತೆ ಜಾಸ್ತಿ ಇರೋದರಿಂದ ಅದನ್ನು ಕೂಡ ಕೊಡಲಾಗಿದೆ. ನೋಡ್ಬೋದು, ಗೊನೆಗಳು ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನು. ಹಾಗೆ ಈ ಗಿಡಗಳಿಗೆ ಗೆಳೆಯರೆ, ಇವಕ್ಕೆ ಕ್ಯಾಲ್ಸಿಯಂ ಕೊರತೆ ಏನಾದರೂ ಆಗಿತ್ತು ಅಂತಂದರೆ ಇಲ್ಲಿಗೆ ಹಚ್ಚಿ ಗೊನೆಗಳು ಮುರಿದು ಕೆಳಗಡೆ ಬೀಳ್ತಾವೆ ಗೆಳೆಯರೆ. ಇದಕ್ಕೆಲ್ಲ ಈಗ ಸಫಿಷಿಯೆಂಟ್ ಇದೆ ಅನ್ನೋ ಕಾರಣಕ್ಕೆ ನಿಂತಿದ್ದಾವೆ. ನೋಡ್ಬೋದು ನೀವೀಗ ಗಿಡದ ಗಾತ್ರ ಯಾವ ರೀತಿ ಬಂದಿದೆ ಅನ್ನೋದನ್ನು. ಈ ರೀತಿ ಗಿಡವು ಕೂಡ ಬಾಗೋಕ್ಕೆ ಶುರುವಾಗುತ್ತೆ ಗೆಳೆಯರೆ ಲೋಡಿಗೆ.
ಈ ರೀತಿ ಬಾಗಿ ಗಿಡ ಒಂದು ಮುರಿಯುವ ಚಾನ್ಸು ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ತಾವು ಈ ಗಿಡದ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ನೀವು ಈ ಗೊನೆ ಒಗೆಯೋಕ್ಕೆ ಶುರು ಮಾಡಿದ ತಕ್ಷಣ ನೀವು ಕೆಲವೊಂದಿಷ್ಟು ಟಿಸಲು ಕಟ್ಟಿಗೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಅವುಗಳಿಗೆ ಗಿಡಗಳು ಇದ್ದಂಥ ಗಿಡಗಳಿಗೆ ಹಚ್ಚೋದಕ್ಕೆ ನಾನು ನಿಮಗಿಲ್ಲಿ ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿ ಗಿಡ ಮುರಿದು ಬಿದ್ದು ಬಿಡುತ್ತೆ ಗೆಳೆಯರೆ. ಅದೇ ರೀತಿ ಗಿಡ ಬೀಳೋಕ್ಕೆ ಶುರು ಮಾಡಿದ ತಕ್ಷಣ ನಾವು ಈ ರೀತಿಯಾದಂಥ ಒಂದು ಇಲ್ಲಿದೆ ನೋಡಿ, ಗಿಡ ಈ ರೀತಿ ಬಾಗೋದ್ರಿಂದ ಮುರಿದು ಬೀಳೋ ಚಾನ್ಸ್ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಈ ರೀತಿ ಟಿಸಲ್ ಕಟ್ಟಿಗೆ ಇದೆ ನೋಡಿ. ಇಲ್ಲಿ ಈ ರೀತಿಯಾದಂಥ ಒಂದು ಟಿಸಲ್ ಕಟ್ಟಿಗೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ನೆಲಕ್ಕೆ ಚುಚ್ಚಿ ಗಿಡಕ್ಕೆ ಈ ರೀತಿ ಆಸರೆಯಾಗಿ ನಿಲ್ಲಿಸಬೇಕಾಗತ್ತೆ ಗೆಳೆಯರೆ. ಈ ರೀತಿ ಮಾಡೋದರಿಂದ ನಾವು ಗಿಡಗಳ ಒಂದು ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಇನ್ನೊಂದು ವಿಧಾನ, ಈ ರೀತಿಯಾದಂಥ ಪ್ಲಾಸ್ಟಿಕ್ ಪಟ್ಟಿ ಸಿಗುತ್ತೆ ಗೆಳೆಯರೆ. ಇಲ್ಲಿ ವಿಡಿಯೋದಲ್ಲಿ ಆ ಪ್ಲಾಸ್ಟಿಕ್ ಬಂಡಲ್ನೂ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಕಟ್ಟಿದಂಥ ಒಂದು ಈ ಪ್ಲಾಸ್ಟಿಕ್ ಪಟ್ಟಿನ ನೋಡ್ಬೋದು. ಈ ರೀತಿ ಇಲ್ಲಿ ಗಿಡಕ್ಕೆ ತುದಿಗೆ ಇಲ್ಲಿ ಸುತ್ತಾಕಿ ಈ ರೀತಿ ಸುತ್ತಾಕಿ ಕಟ್ಟಬೇಕು ಗೆಳೆಯರೆ. ಇಲ್ಲಿ ಕಟ್ಟಿಕೊಂಡು ಇಲ್ಲಿ ಕಾಣುತ್ತೆ ನೋಡಿ, ಈ ರೀತಿಯಾದಂಥ ಒಂದು ಸುತ್ತಾಕಿ ಗಂಟನ್ನು ಹಾಕಿಕೊಂಡು ಈ ರೀತಿ ಜಗ್ಗಿ ಈ ಪಟ್ಟಿನ ಇನ್ನೊಂದು ಗಿಡದ ಬುಡಕ್ಕೆ ಕಟ್ಟಬೇಕು ಗೆಳೆಯರೆ. ಇಲ್ಲಿ ನೋಡಿ, ಈ ಗಿಡ ಬುಡಕ್ಕೆ ಯಾವ ರೀತಿ ಕಟ್ಟಲಾಗಿದೆ ಅನ್ನೋದನ್ನು ಈ ರೀತಿ ಬಿಗಿಬೇಕು. ಯಾಕಂದರೆ ಆ ಗಿಡದ ಒಂದು ಭಾರ ಈ ಗಿಡದ ಬುಡ ಜಗ್ಗಿ ಹಿಡ್ಕೊಳುತ್ತೆ ಗೆಳೆಯರೆ. ಏನಾದರೂ ತಪ್ಪಿ ಮಧ್ಯದಲ್ಲಿ ಅದು ಏನಾದರೂ ಕಟ್ಟಿದರೆ ಈ ಗಿಡವು ಮತ್ತು ಆ ಗಿಡವು ಎರಡೂ ಬಿದ್ದು ಬಿಡ್ತವೆ. ಆ ರೀತಿ ಅದನ್ನು ಲಕ್ಷ್ಯದಲ್ಲಿ ತಗೊಂಡು ಈ ರೀತಿಯಾಗಿ ಪಟ್ಟಿಯನ್ನು ಕಟ್ಟಬೇಕು. ಇನ್ನೊಂದು ವಿಷಯ ಗೆಳೆಯರೆ, ಗುಣಗಳು ಬಂದ ಒಂದು 10 ರಿಂದ 15 ದಿನಗಳಿಗೆ ಈ ರೀತಿಯಾಗಿ ಒಂದೊಂದು ಬಾಳೆಯ ಆರೋಗ್ಯಯುತವಾದಂಥ ಒಂದೊಂದು ಸಸಿಗಳನ್ನು ಕಾಯ್ದುಕೊಳ್ಬೇಕಾಗತ್ತೆ. ಮಿಕ್ಕ ಸಸಿಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಒಂದೇ ಒಂದು ಸಸಿಯನ್ನು ಒಂದು ಗಿಡಕ್ಕೆ ಒಂದು ಸಸಿಯಂತೆ ಈ ರೀತಿಯಾದಂಥ ಒಂದು ಆರೋಗ್ಯಯುತವಾದಂಥ ಒಂದೊಂದು ಸಸಿಗಳನ್ನು ಕಾಯ್ದುಕೊಳ್ಬೇಕು. ಈ ರೀತಿ ಗಿಡಗಳು ಬಂದಿದ್ದಾವೆ ನೋಡಿ ಗೆಳೆಯರೆ. ಇದಕ್ಕೆ 2ನೇ ಸ್ಪ್ರೇ ಕೊಟ್ಟು ಈಗ ಒಂದು 4-5 ದಿನಗಳಾಯಿತು ಅಷ್ಟೇ. ಇದಕ್ಕೆ ಇನ್ನು ಮೇಲೆ 3ನೇ ಸ್ಪ್ರೇ ಅಂತೂ ಬೇಕಾಗಿಲ್ಲ ಗೆಳೆಯರೆ. ತಮಗೆ ಏನಾದರೂ ಅದರ ಒಂದು ಗಾತ್ರ ತಮಗೆ ಆಕಾರವನ್ನು ನೋಡಿಕೊಂಡು ತಾವು ಕೊಡೋದಾದರೆ 3ನೇ ಸ್ಪ್ರೇಯನ್ನು ಕೊಡ್ಬೋದು. ಇಲ್ಲದೆ ಹೋದರೆ ಈ ರೀತಿಯಾದಂಥ ಒಂದು ಕಾಯಿ ಬಂದಿತ್ತು ಅಂತಂದರೆ ಇದು ಇನ್ನು ಮೇಲೆ ಇನ್ನೊಂದು 10 ಡೇಸಲ್ಲಿ ಕೊಯ್ಲಿಗೆ ರೆಡಿಯಾಗಿದೆ ಗೆಳೆಯರೆ. ಏನಾದರೂ ನೀವು 3ನೇ ಸ್ಪ್ರೇಯನ್ನು ಈ ರೀತಿ ಸೈಜ್ ಬಂದ ಮೇಲೂ ಏನಾದರೂ ಕೊಟ್ಟರೆ ಕಾಯಿ ಒಡೆಯುವ ಚಾನ್ಸ್ ಇರುತ್ತೆ ಗೆಳೆಯರೆ. ಅದನ್ನು ತಾವು ಗಮನದಲ್ಲಿ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಗಿಡಗಳ ಒಂದು ಪಟ್ಟಿಯನ್ನು ಕಟ್ಟಿ ಕೂಡ ರಕ್ಷಣೆ ಮಾಡ್ಕೋಬೇಕು. ನೋಡ್ಬೋದು ಯಾವ ರೀತಿ ಕಟ್ಟಲಾಗಿದೆ ಅನ್ನೋದನ್ನು. ಈ ರೀತಿ ಗುಣಗಳು ಕೂಡ ಈ ರೀತಿ ಬಂದಿದ್ದಾವೆ ನೋಡಿ.
ಈಗ ಒಂದು ಗಿಡ ಕಮ್ಮಿ ಅಂದರೂ ಅಂದಾಜು 30ರಿಂದ 35 kg ತೂಗುತ್ತೆ ಗೆಳೆಯರೆ. ಕೆಲವೊಮ್ಮೆ ಗಿಡಗಳು ಕ್ಯಾಲ್ಸಿಯಂ ಕೊರತೆಯಿಂದ ಮತ್ತು ಗೊನೆಯ ಭಾರವನ್ನು ತಡೆಯಲಾರದೆ ಈ ರೀತಿಯಾಗಿ ಇಲ್ಲಿ ನೋಡಬಹುದು ತಾವು ಗೊನೆಗಳು ಕೂಡ ಮುರಿದು ಬಿದ್ದು ಬಿಡ್ತಾವೆ ಗೆಳೆಯರೆ. ಆವಾಗ ಏನು ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ತಾವು ನೋಡ್ಬೋದು. ಒಮ್ಮೊಮ್ಮೆ ಹೀಗಾಗೋದು ಸಹಜ, ನೋಡ್ಬೋದು. ಈ ರೀತಿಯಾಗಿ ಮುರಿದು ಬಿದ್ದು ಬಿಡ್ತಾವೆ ಗೆಳೆಯರೆ. ಕ್ಯಾಲ್ಸಿಯಂ ಕೊರತೆಯಿಂದ ಹಾಗೂ ಆಗುತ್ತೆ ಗೆಳೆಯರೆ. ಒಂದು ವೇಳೆ ಭಾರ ತಡ್ಕೊಳಕ್ಕಾಗಲಾರ್ದೆ ಗಿಡದಿಂದ ಮುರಿದು ಕೆಳಗಡೆ ಬಿದ್ದು ಬಿಡ್ತವೆ. ಈ ರೀತಿಯಾಗಿ ಬಂದಿದೆ ನೋಡಿ ಗೆಳೆಯರೆ ಬಾಳೆ ಪ್ಲಾಟು. ಬಾಳೆ ಪ್ಲಾಟಲ್ಲಿ ನೀರಿರೋದ್ರಿಂದ ಸ್ವಲ್ಪ ತಿರುಗಾಡೋದಕ್ಕೆ ಕಷ್ಟ. ಹಾಗೆ ತಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ, ನಿಮಗೆ ನೋಡೋದಕ್ಕೆ ಸಿಗುತ್ತವೆ. ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಗೆಳೆಯರೆ. ಅಲ್ಲಿಯವರೆಗೆ ನಮಸ್ಕಾರ.